ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ತಂಗಿ ಅವಳಿಗೆ ಯಾರಾದ್ರೂ ಏನಾದ್ರೂ ಅಂದ್ರೆ ನಾನಾಗಿರೋದಿಲ್ಲ ಸುಮಾ, ನಾನಾಗಿರೋದಿಲ್ಲ. ಆ ವಿಷಯದಲ್ಲಿ ಯಾರೇ ಆದ್ರೂ ಸರಿ, ಸ್ವತಃ ದೇವರಾದ್ರೂ ಸರಿ, ನಾನು ಹೀಗೆ ನಡ್ಕೊಳ್ಳೋದು. ಅಮ್ಮ, ಯಾಕಮ್ಮ ನಿದ್ದೆ ಬರ್ಲಿಲ್ವಾ? ಮೈ ಹುಷಾರಿಲ್ವಾ? ಮೈ ಹುಷಾರಾಗೇ ಇದೆ, ಆದ್ರೆ ನನ್ ಮನ್ಸರಿ ಇಲ್ಲ. ಏಯ್, ಅವಳ ಹತ್ರ ನಿನ್ಗೇನೆ ಮಾತು? ಅಮ್ಮ, ಅಲ್ಲ ಅವರು ಒಂಥರ. ಅವಳು ಯಾವ ತರನಾದ್ರೂ ಇರ್ಲಿ, ಕೇಳೋದಿಕ್ಕೆ ನಾನಿದ್ದೀನಿ. ನನ್ನನ್ ಬಿಟ್ಟು ಅವಳ ಹತ್ರ ಯಾರು ಕ್ಲೋಸ್ ಆಗಿ ಮಾತಾಡಬಾರ್ದು, ಪಳಗ್ಲೂಬಾರ್ದು. ಹೇಯ್, ನೀವ್ಯಾರು ಸರಿ ಇಲ್ಲ. ಹಿಂದೆ ನನ್ನ ಜೊತೆಗಿದ್ರಲ್ಲ ಇಬ್ರು ದಡಿಯಂದ್ರು, ನನಗ್ ಮೋಸ ಮಾಡಿ ಹೋದ್ರು, ದ್ರೋಹ ಮಾಡಿ ಹೋದ್ರು. ಏನು ನನ್ನ ಪುಣ್ಯಕ್ಕೆ ಇವಳು ನನ್ನ ಕೈ ಸಿಕ್ಕಿದ್ಲು. ಮತ್ತೆ ನೀನು ಏನಾದ್ರೂ ಅದೇ ತರ ಮನ್ಸಲ್ಲಿಟ್ಕೊಂಡು ಏನಾದ್ರೂ ಮಾತಾಡಿದ್ರೆ ಅಷ್ಟೇ ನಿನ್ ಕತೆ. ನನ್ ಮಾತಾಡ್ತಾ ಆಯ್ತಾ? ಅರ್ಥ ಆಯ್ತು ಅಮ್ಮ. ಅರ್ಥ ಆದ್ಮೇಲೆ ಇನ್ನು ಯಾಕೆ ನಿಂತಿದ್ಯಾ? ಹೋಗು, ಹೋಗ್ತಾ ಇರು. ನಿನಗೂ ಹೇಳೋದು ಇಷ್ಟೇ ಅರ್ಚನಾ, ನನ್ನ ಹತ್ರ ಮಾತ್ರ ಕೇಳ್ಬೇಕು. ಕೇಳೋದೇನಿದೆ? ನಿನ್ನ ಹತ್ರ ನಾನೇನ್ ಕೇಳೋದು? ನಾನೇನ್ ಕೇಳಿದೀನಿ, ನೀನೇನ್ ಕೊಟ್ಟಿದ್ಯಾ ಅಂತ. ಈಗ ನನ್ಗೆ ನಮ್ಮ ಅಣ್ಣ ಬೇಕು, ಕರ್ಕೊಂಡ್ ಬರ್ತೀಯಾ? ನಾನು ನಮ್ಮ ಅತ್ತಿಗೆ ಹತ್ರ ಮಾತಾಡ್ಬೇಕು, ಅದನ್ನ ಅರೇಂಜ್ ಮಾಡ್ತೀಯಾ? ಬಂದ್ಬಿಟ್ಲು ದೊಡ್ಡದಾಗೇನೋ ಕೇಳು ಹೇಳು ಅಂತ. ಏನಿಂದು ರೋದ್ನೆ ನಿಂತು? ಈಗ ನಿನಗ್ ಏನ್ ಹೇಳ್ಬೇಕು ಅನ್ಸ್ತಿದೆ? ಅದೇನು ಅಂತ ಹೇಳು, ನಾನು ಕೇಳ್ಬಿಡ್ತೀನಿ. ನಿನ್ಗೆಷ್ಟು ಹೇಳ್ಬೇಕೋ ಅಷ್ಟು ಹೇಳಿದ್ದೀನಿ. ಪದೇ ಪದೇ ನನ್ ಕೇಳ್ತಾನೆ ಇದ್ಯಾ? ನಿಮಗೇನ್ ಬೇಕು ಅಂತ ಅದನ್ನ ಕರೆಕ್ಟಾಗಿ ಹೇಳಿ ಫಸ್ಟು. ನಮ್ಮ ಅಣ್ಣನ ಹತ್ರ ತಗೊಂಡ್ ಬಂದು ಹಣ ನಿಮ್ ಮುಖದ ಮೇಲೆ ಬಿಸಾಕ್ತೀನಿ. ಅದನ್ ಬಿಟ್ಟು ಏನಿದ್ದು ಚಿತ್ರಹಿಂಸೆ ಕೊಟ್ಕೊಂಡಿಲ್ಲಿ? ಜೈಲ್ ಇದ್ದಾಗೂ ಇಲ್ಲ, ಮನೆ ಇದ್ದಾಗೂ ಇಲ್ಲ. ಅದು ಸರಿ, ನಾನೇನ್ ತಪ್ಪು ಮಾಡಿದ್ದೀನಿ ನಿಮ್ಗೆ? ಯಾಕೆ ನನಗೆ ಈ ತರ ಶಿಕ್ಷೆ ಕೊಡ್ತಿದ್ದೀರಾ? ಏನ್ ಶಿಕ್ಷೆ? ನಿನಗೆ 3 ಹೊತ್ತು ಊಟ ತಿಂಡಿ ಕೊಟ್ಟು ನೋಡ್ಕೋತಾ ಇಲ್ವಾ? ಯಾವ ಜೈಲ ನಿನಗೆ ಈ ರಾಜ್ಯ ಮರ್ಯಾದೆಲ್ಲ ಸಿಗುತ್ತೆ? ಹಾಗೆ ನೋಡಿದ್ರೆ ಸಿಂಹಾಸನ ಇಳ್ದಿರೋ ರಾಣಿ ತರ ಬದುಕ್ತಿದ್ಯಾ. ಅರ್ಥ ಮಾಡ್ಕೋ. ಅದನ್ನ ಅರ್ಥ ಮಾಡ್ಕೊಂಡು ನಾನೇನ್ ಮಾಡ್ಲಿ? ನನ್ನ ಕಷ್ಟ ನನಗ್ ಗೊತ್ತಿಲ್ಲ. ಯಾಕೆ ಅಂದ್ರೆ ಫ್ರೆಂಡು ಅಂತ ಹೇಳ್ತಾಳೆ. ಅವಳ ಹೆಸರು ಹೇಳೋದಕ್ಕೆ 1 ವರ್ಷ ನಾಟಕ. ಇದು ಯಾಕೆ ಅಂತ ಹೇಳೋದಕ್ಕೆ ಇನ್ನು ಎಷ್ಟು ತಗೊಳ್ತೀಯ ಟೈಮ್ ನೀನು? ಮೊದ್ಲು ಅವಳ ಹತ್ರ ಹೋಗ್ ಕೇಳು ಯಾಕೆ ಅಂತ. ಇದು ಯಾಕೆ ಅಂತ ಹೇಳೋದಕ್ಕೆ ಇನ್ನು ಎಷ್ಟು ತಗೊಳ್ತೀಯ ಟೈಮ್ ನೀನು? ಮೊದ್ಲು ಅವಳ ಹತ್ರ ಹೋಗ್ ಕೇಳು ಯಾಕೆ ಅಂತ. ಆಮೇಲೆ ನಾನು ಇರ್ಬೇಕಾ ಬೇಡವಾ ಅಂತ ನಾನು ಮೈಂಡ್ ಸೆಟ್ ಮಾಡ್ಕೊಳ್ತೀನಿ. ಕೇಳ್ಬಿಟ್ಟು ಹೇಳು. ಚೆನ್ನಾಗಿದ್ಯಲ್ವಾ ಪದ? ನೀನ್ ಹೇಳ್ದಂಗೆಲ್ಲ ನಿನ್ ಮಾತು ಕೇಳೋದಿಕ್ಕೆ ನಾನು ಕೇಳಿಸ್ತವಳಲ್ಲ, ನಾನೇ ಬೇರೆ. ನಾನು ಯಾರ ಮಾತು ಕೇಳಲ್ಲ. ನನಗೆ ಏನ್ ಅನ್ಸುತ್ತೋ ಅದನ್ನೇ ನಾನು ಮಾಡೋದು. ನೀನ್ ಕೂಡಾಕಿರೋದು ನನ್ನ ಸ್ವಾರ್ಥಕ್ಕಲ್ಲ,
ನನ್ನ ಸ್ನೇಹಿತೆಗೋಸ್ಕರ. ಕರ್ಣ ದುರ್ಯೋಧನ್ ಕತೆ ಕೇಳಿದ್ಯಾ ತಾನೆ? ಈ ಕಾಲದಲ್ಲಿ ಅವ್ರೇನಾದ್ರೂ ಬದುಕಿದ್ರೆ ನಾವಿಬ್ರಿದ್ದಂಗೆ ಇರ್ತಿದ್ರು. ಅದು ನಮ್ ಸ್ನೇಹ ಅಂದ್ರೆ. ಏ ಬೆಂಕಿ ಹಾಕು ನಿನ್ ಸ್ನೇಹಕ್ಕೆ. ಕಾರಣ ಕೇಳು ಅಂದ್ರೆ ಉದಾಹರಣೆ ಬೇರೆ. ಒಂದು ಜ್ಞಾಪಕ ಇಟ್ಕೋ ಪೊನ್ನಪ್ಪ, ಎಲ್ಲ ಮನುಷ್ಯರಿಗೂ ಒಂದು ತಾಳ್ಮೆ ಅಂತ ಇರುತ್ತೆ, ಕೋಪನು ಬರುತ್ತೆ. ಎರಡು ಸಮವಾಗಿದ್ರೇನೆ ಅವನು ಮನುಷ್ಯನಾಗಿರೋದು. ಈಗ ನಾನಿರೋ ಪರಿಸ್ಥಿತಿನೂ ಅದೇ. ಮಿತಿ ಮೀರ್ತು ಏನ್ ಬೇಕಾದ್ರೂ ಆಗುತ್ತೆ. ಪೊನ್ನಪ್ಪ, ನಿನ್ ಪಾಪದ ಕೊಡ ತುಂಬ ಹೋಯ್ತು. ಇಷ್ಟರಲ್ಲೇ ನಿನಗೇನೋ ಒಂದಾಗುತ್ತೆ, ನೆನಪಿಟ್ಕೋ. ವಿಕಾಸ, ನಿನ್ ಹೆಂಡ್ತಿನ ಒಂದ್ಸರಿ ಮೀಟ್ ಮಾಡಿ ಮನ್ಸಾರೆ ಮಾತಾಡ್ಬಿಡು. ಅದೇನಾಗತ್ ನೋಡ್ಕೊಂಡ್ಬಿಡೋಣ. ಇಲ್ಲ ಅಣ್ಣ, ನಾನು ತುಂಬ ಸಲ ಮಾತಾಡೋಕ್ಕೆ ಪ್ರಯತ್ನ ಪಟ್ಟಾಯ್ತು. ಅವಳಿಗೆ ಫೋನ್ ಮಾಡಿದೆ, ಮೆಸೇಜ್ ಮಾಡಿದೆ, ಅವಳ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಬಂದಿಲ್ಲ ಅಣ್ಣ. ಅವಳು ನನ್ನನ್ನು ಕ್ಷಮಿಸ್ತಾಳೆ ಅನ್ನೋದೇ ಡೌಟ್ ಆಗಿದೆ ಅಣ್ಣ. ನಿನ್ ಹೆಂಡತಿ ಅವ್ರ ಅಮ್ಮನ ಮನೇಲಿ ತಾನೇ ಇದ್ದಾಳೆ. ಅವ್ರ ಅಡ್ರೆಸ್ ನನಗೆ ಕೊಡು. ನಾನು ಹೋಗಿ ನಿನ್ ಹೆಂಡತಿಗೆ ಎಲ್ಲ ವಿಚಾರನೂ ಹೇಳಿ ಇಲ್ಲಿ ಕರ್ಕೊಂಡು ಬರ್ತೀನಿ. ಯಾರಿಗ್ ಗೊತ್ತು, ಮನ್ಸ್ ಬದಲಾಯಿಸಿದ್ರು ಬದಲಾಯಿಸ್ಬೋದಲ್ವಾ? ಹೋಗ್ ನೀನ್ ಹೆಂಡತಿ ಜೊತೆ ಸುಖವಾಗಿರೋ. ಎಲ್ಲ ಥರ ಕೇಳ್ಕೊಂಡ್ರು ಬೇಡ್ಕೊಂಡ್ರು ಮೆಸೇಜ್ಗೆ ಯಾವುದೇ ರೀತಿ ರಿಪ್ಲೈಯೇ ಇಲ್ಲ ಅಣ್ಣ. ಇದಕ್ಕೆಲ್ಲ ಏನು ಅರ್ಥ ಅಣ್ಣ? ಅವಳಿಗೆ ಅವಳ ಪಾಲ್ಗೆ ನಾನು ಇಲ್ಲ ಅಂತಾನೆ ಅರ್ಥ ಅಲ್ವಾ ಅಣ್ಣ? ಲೋ ಸುಮ್ನಿರೋ ವಿಕಾಸ, ಯಾವಾಗ ನೋಡಿದ್ರು ಇದೊಂದು ಹೇಳ್ತಿರ್ತೀಯ. ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ನಾವು ಗಂಡಸರು ಹೆಂಡ್ತಿನ ಬಿಟ್ಟು ಬೇರೆ ಹೆಂಗಸ್ರ ಸವಾಸ ಮಾಡಿ ಯಾರೂ ಮಾಡ್ದರೆ ತಪ್ಪ ಮಾಡಿದೀವ ಅಂತ ಕೇಳ್ಬಿಡ್ತೀವಿ. ಹೆಂಡ್ತಿ ನಮ್ಮನ್ನ ಕ್ಷಮಿಸಿ ಒಪ್ಕೊಳ್ಳಿ ಅಂತ ಅನ್ಕೋತೀವಿ. ಇದನ್ನೆಲ್ಲ ಉಲ್ಟಾ ಯೋಚನೆ ಮಾಡಿ ನೋಡಿ. ಒಂದು ವೇಳೆ ಇದೇ ಥರ ಹೆಂಡ್ತಿ ತಪ್ಪು ಮಾಡಿ ಗಂಡನ ಮುಂದೆ ಬಂದು ನಿಂತ್ರೆ ನಾವಿರ್ಲಿ, ಸಮಾಜನೂ ಒಪ್ಕೊಳ್ಳಲ್ಲ ಅಲ್ವಾ? ಸರಿ ಕಣೋ, ಹಾಗಂತ ಈಗ ಇದ್ಬಿಡೋಣ ಅನ್ಕೊಂಡಿದ್ಯಾ? ಆ ದೇವ್ರು ನನಗೆ ಕೊಟ್ಟಿರೋ ಶಿಕ್ಷೆ ಅಂತ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಾನು ಹೀಗೆ ಅನುಭವಿಸ್ಕೊಂಡು ಕಾಲ ಕಳಿತೀನಿ. ಅವಳಾದ್ರೂ ಸುಖವಾಗಿರ್ಲಿ ಬಿಡಿಯೋಣ. ನಾನು ಸತ್ತೋಗಿದ್ದೀನಿ ಅನ್ಕೊಂಡು ಅವ್ರ ಮನೇಲಿ ಇನ್ನೊಂದು ಮದುವೆ ಮಾಡ್ತಾರೆ, ಆಗ್ಲಾದ್ರೂ ಅವಳ ಜೀವನ ಚೆನ್ನಾಗಿರುತ್ತೆ. ಅಲ್ಲ ಕಣೋ, ಯಾಕಿಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡ್ತಿದ್ಯಾ? ನನ್ನಿಂದ ಅವಳು ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾಳೆ. ಇನ್ಮೇಲಾದ್ರೂ ಚೆನ್ನಾಗಿರ್ಲಿ. ಒಂದ್ ವೇಳೆ ಅವಳು ನನ್ನ ಹತ್ರ ಬಂದು ವಿಕಾಸ್ ನೀನ್ ಸತ್ತೋಗು ಅಂದ್ರು ನಾನು ಸತ್ತೋಗ್ಬಿಡ್ತೀನಿ. ಅವಳ ಜೀವನ ಚೆನ್ನಾಗಿರ್ಬೇಕು ಅಷ್ಟೇ ಅಣ್ಣ. ಸುಮ್ನೆ ಬಾಯಿ ಮುಚ್ಕೊಂಡಿರೋ. ಮಾತೆತ್ತಿದ್ರೆ ಸತ್ತೋಗ್ಬಿಡ್ತೀನಿ ಅಂತೀಯಲ್ಲ. ನನಗೆ ಚೆನ್ನಾಗಿ ಗೊತ್ತಾಗಿದೆ ಅಣ್ಣ.